ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ, 136 ಹೊಸ ಹುದ್ದೆಗಳ ನೇಮಕಾತಿಗೆ ಸಭೆ ಅನುಮೋದನೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಲ್ಲ, ಮಹಾವೀರರಿಂದ ನಗರಸಭೆಗೆ ಆರ್ಥಿಕ ನಷ್ಟ. ಮೊಹಮ್ಮದ್ ವಸೀಂ ಆರೋಪ. ಪಿಯುಸಿ ಪರೀಕ್ಷೆ 1169 ವಿದ್ಯಾರ್ಥಿಗಳ ಗೈರು. ವಾರ್ಡ್ ನಂಬರ್ 21ರಲ್ಲಿ ಪಡಿತರ ಪಡೆಯಲು ಪರದಾಟ, ವಾಗ್ವಾದ. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಪಾಲಿಕೆ ಸದಸ್ಯ ಉಮಾ ಜಾಲ್ದಾರ್ ಮನವಿ. ಈಗ ವಾರ್ತೆಗಳ ವಿವರ. ಅಗತ್ಯ ಬದಲಾವಣೆಯೊಂದಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 200 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ. 136 ಸಿಬ್ಬಂದಿಗಳ ನೇಮಕ ಮಾಡಿಕೊಳ್ಳಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ಮಹಾನಗರ ಪಾಲಿಕೆ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಗಿರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಇತ್ತೀಚೆಗೆ ನಿಧನರಾದ ನಗರಸಭೆ ಮಾಜಿ ಸದಸ್ಯ ಬೋಳಬಂಡಿ ಕಟ್ಟಿಮನಿ ನಿಧನಕ್ಕೆ ಸಂತಾಪ ಸೂಚಿಸಿ ಮೌನಾಚರಣೆ ನಡೆಸಿತು. ನಂತರ ಪ್ರಾರಂಭವಾದ ಸಭೆಯಲ್ಲಿ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ದು 200 ಕೋಟಿ ರೂಪಾಯಿ ಕರಡು ಕ್ರಿಯಾ ಯೋಜನೆ ಮಂಡಿಸಲಾಯಿತು. ನಗರಸಭೆ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಗರದ ಎಲ್ಲ ವಾರ್ಡ್ಗಳಿಗೆ ಅನುದಾನ ಹಂಚಿಕೆ ಮಾಡಿ ರಸ್ತೆ ಸೇರಿದಂತೆ ಇತರೆ ಕಾಮಗಾರಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು ಅನುಮೋದನೆ ನೀಡಬೇಕು ಎಂದರು. ಸದಸ್ಯ ಎನ್ಕೆ ನಾಗರಾಜ್ ಸೇರಿ ಹಲವರು ಆಕ್ಷೇಪ ವ್ಯಕ್ತಪಡಿಸಿ ಪರಿಶಿಷ್ಟ ಜಾತಿ ಜನರು ವಾಸಿಸುವ ಬಡಾವಣೆಗಳಿಗೆ ಹೆಚ್ಚು ಅನುದಾನ ಕಾಯ್ದಿರಿಸಬೇಕು ಎಂದು ಆಗ್ರಹಿಸಿದರು. ಪಾಲಿಕೆ ಆಯುಕ್ತ ಜುಬಿನ್ ಮೋಹಪಾತ್ರ ಮಾಹಿತಿ ನೀಡಿ 200 ಕೋಟಿ ರೂಪಾಯಿ ಅನುದಾನ ಬಳಕೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಸಮಿತಿ ರಚಿಸಲಾಗಿದೆ. ಸಮಿತಿ ದೃಢೀಕರಣದ ನಂತರ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಸಲ್ಲಿಸಿ ಅಲ್ಲಿಂದ ಕೇಂದ್ರದ ಪ್ರಸ್ತಾವನೆಗೆ ಹೋಗುತ್ತದೆ ಎಂದರು. ಮುಖ್ಯ ರಸ್ತೆ ಸೇರಿದಂತೆ ಇತರೆ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶವಿದೆ. ಇಡೀ ನಗರದಲ್ಲಿ ಕಾಮಗಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಬೈಪಾಸ್ ಧೂಳು ಮುಕ್ತ ನಗರವನ್ನಾಗಿಸಲು ಬಳಸಬಹುದಾಗಿದೆ ಎಂದರು. ಸದಸ್ಯ ಎನ್ಕೆ ನಾಗರಾಜ್, ಇಷ್ಟೊಂದು ದೊಡ್ಡ ಮೊತ್ತದ ಕ್ರಿಯಾ ಯೋಜನೆ ರೂಪಿಸುವಾಗ ಪೂರ್ವಭಾವಿ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಿಸಬೇಕಿತ್ತು. ಏಕಾಏಕಿ ಸಾಮಾನ್ಯ ಸಭೆಗೆ ಮಂಡಿಸಲಾಗಿದೆ ಎಂದರು. ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ನಿಮ್ಮ ಅವಧಿಯಲ್ಲಿ ಏನು ಮಾಡಿದ್ದೀರಿ ಎಂದು ಗೊತ್ತಿದೆ ಎಂದಾಗ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ ನಡೆಯಿತು. ಆಯುಕ್ತ ಜುಬಿನ್ ಮೋಹಪಾತ್ರ ಮಾತನಾಡಿ, ಕ್ರಿಯಾ ಯೋಜನೆಯಷ್ಟೇ ಈಗಲೂ ಬಿಟ್ಟು ಹೋದ ವಾರ್ಡ್ಗಳು ಇತರೆ ಸಲಹೆಗಳನ್ನು ನೀಡಬಹುದು ಎಂದರು. ಸದಸ್ಯ ಶಶಿರಾಜ್ ಮಾತನಾಡಿ, 15ನೇ ಹಣಕಾಸು ಮಾತ್ರ ಇಲ್ಲಿಯವರೆಗೆ ಇತ್ತು. ಈಗ 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸುವ ಸದಸ್ಯರೊಂದಿಗೆ ಚರ್ಚಿಸಿ ಆಯ್ಕೆ ಮಾಡಬಹುದಿತ್ತು ಎಂದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ನಗರದ ಎಲ್ಲ ಪ್ರಮುಖ ರಸ್ತೆಗಳ ನಿರ್ಮಾಣಕ್ಕೆ ಅವಕಾಶವಿದೆ. ಸಮಗ್ರವಾದ ಯೋಜನೆ ರೂಪಿಸಬೇಕಿದೆ. ನಗರದ ಸ್ಥಿತಿ ಗಂಭೀರವಾಗಿದೆ. ತೊಗಲಕ್ ದರ್ಬಾರ್ ಮಾಡದೆ ದೊಡ್ಡ ಕೆಲಸಗಳಿಗೆ ಒತ್ತು ನೀಡಬೇಕಿದೆ ಎಂದರು. ಅನೇಕ ಸದಸ್ಯರು ವಾರ್ಡ್ವಾರು ಅನುದಾನ ನೀಡಬೇಕು ಎಂದು ಆಗ್ರಹಿಸಿದರು. ನಗರಸಭೆ ಅನುದಾನದಲ್ಲಿ 5 ವಾಟರ್ ಟ್ಯಾಂಕ್ ಖರೀದಿಗೆ 10 ಲಕ್ಷ ರೂಪಾಯಿ ಹಾಗೂ ಇತರೆ ಕುಡಿಯುವ ನೀರಿನ ಕಾಮಗಾರಿ ಅನುಮೋದನೆಗೆ ನೀಡಲಾಯಿತು. ಚರಂಡಿಗಳ ಸಿವರೇಜ್ ಹೋಲ್ ನಿರ್ವಹಣೆ, ಆಧುನಿಕ ತಂತ್ರಜ್ಞಾನದ ಯಂತ್ರ ಖರೀದಿ, ಓವರ್ ಹೆಡ್ ಟ್ಯಾಂಕ್ಗಳನ್ನು ನಗರದ ನೀರು ಮತ್ತು ಚರಂಡಿ ನಿಗಮಕ್ಕೆ ವಹಿಸಲು ತೀರ್ಮಾನಿಸಲಾಯಿತು. ಮುಂದಿನ 15 ವರ್ಷದ ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ರಾಂಪುರ್ ಜಲಾಶಯ ಮತ್ತು ಚಿಕ್ಕಸಗೂರು ಜಲಾಶಯಲ್ಲಿ ಕೆರೆ ನಿರ್ಮಾಣ ಹಾಗೂ ಕೃಷ್ಣಾ ಮತ್ತು ತುಂಗಭದ್ರಾ ನೀರು ಪೂರೈಕೆಗೆ ನಿರ್ವಹಣೆಗೆ ಖಾಸಗಿ ಸಂಸ್ಥೆ ವಹಿಸಲು ಸಭೆ ತೀರ್ಮಾನಿಸಿತು. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ನವೀಕರಣ ಮೊದಲ ಹಂತದ 70,000 ರೂಪಾಯಿ ಬಿಡುಗಡೆ. ಬೇಸಿಗೆ ದಿನಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ನೀರಿನ ಅರವಟ್ಟಿಗೆ, ಪ್ರಾಣಿ ಪಕ್ಷಿಗಳ ನೀರಿನ ವ್ಯವಸ್ಥೆ ಮಾಡಲು ಚರ್ಚಿಸಲಾಯಿತು. ಕೋಟೆ ಕಂದಕಗಳ ಒತ್ತುವರಿ ತೆರವುಗೊಳಿಸಲು ಸಭೆ ನಿರ್ಧರಿಸಿತು. ಸದಸ್ಯ ಜಯಣ್ಣ ಮಾತನಾಡಿ, ಒತ್ತುವರಿ ತೆರವು ಜನರ ಸಹಭಾಗಿತ್ವದಲ್ಲಿ ತೆರವು ನಡೆಯಬೇಕು. ಪರಿಶೀಲನೆ ನಡೆಸಿ ಅತಿಕ್ರಮಣ ತೆರವುಗೊಳಿಸಬೇಕು ಎಂದರು. ಕಂದಕ ಮತ್ತು ಮಾವಿನಕೆರೆ ಒತ್ತುವರಿ ತೆರವುಗೊಳಿಸಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವೆಂದು ಜುಬಿನ್ ಮಹೋಪಾತ್ರ ಮನವಿ ಮಾಡಿದರು. ಸಭೆ ಪ್ರಾರಂಭದಲ್ಲಿ ಕಳೆದ ಸಭೆಗಳ ನಡವಳಿಕೆ ನೀಡದೇ ಇರುವ ಕುರಿತು ಶಶಿರಾಜ್ ಆಕ್ಷೇಪ ವ್ಯಕ್ತಪಡಿಸಿದರು. ಹಿಂದಿನ ಸಭೆಗಳ ನಡಾವಳಿಗಳು ನೀಡಿಲ್ಲ ಎಂದು ಜಯಣ್ಣ ಹೇಳಿದರು.
ಉಪ ಆಯುಕ್ತ ಸಿದ್ದಯ್ಯ ಹಿರೇಮಠ್ ಹಿಂದಿನ ಸಭೆಗಳ ನಡವಳಿಕೆ ಸದಸ್ಯರಿಗೆ ರವಾನಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಸಣ್ಣ ಮನೆಗಳು ಹೊರತುಪಡಿಸಿ ವಾಣಿಜ್ಯ ಹಾಗೂ ಔದ್ಯೋಗಿಕ ಆಸ್ತಿ ತೆರಿಗೆಯನ್ನು ಶೇಕಡಾ 0.5 ಹೆಚ್ಚಿಸಲು ಸಭೆ ನಿರ್ಧರಿಸಿತು. ಇಂದಿನ ಸಾಮಾನ್ಯ ಮಹಾಸಭೆಗೆ ಸಸಿಗೆ ನೀರು ಹಾಕುವ ಮುಖಾಂತರ ಮಾನ್ಯ ಅಧ್ಯಕ್ಷರು, ಮಾನ್ಯ ಉಪಾಧ್ಯಕ್ಷರು, ಸರಿಯಾದ ಬೆಳವಣಿಗೆ ಅಲ್ಲ, ಇದು ದುಗ್ಲತ್ತರ ಒಂದು ರಾಜಕಾರಣ ಅಲ್ಲ. ದಯಮಾಡಿ ನಿಮ್ಮ ಅಧಿಕಾರ ನಮ್ಮ ಅಧಿಕಾರ ಅಲ್ಲ. ನಾವು ಜನಸೇವಕರು, ನಾವು ಯಾರು ನಿಮ್ಮ ಅಧಿಕಾರ ನಮ್ಮ ಅಧಿಕಾರ ನಮ್ಮ ಪಕ್ಕದಲ್ಲಿ ಯಾರು ಇದು ಇವತ್ತು ಯಾರು ಯಾರು ಪರವಾಗಿಲ್ಲ, ಯಾರು ಹೇಳೋದಲ್ಲ. ವಾದ ಏನಂದ್ರೆ ಪ್ರತಿಯೊಬ್ಬರು ಮೆಂಬರ್ಗೂ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಬಜೆಟ್ನಾಗ ಎಲ್ಲರಿಗೂ ಮಿನಿಮಮ್ ಈಗ ಕೈ ಬಿಟ್ಟಿರ್ತೀವಿ. ಕೆಲವರು ಮಾತಾಡೋದಿಲ್ಲ, ಅವರೆಲ್ಲ ಸದಸ್ಯರು ಅವರೆಲ್ಲ ನಾವು ಕೈ ಬಿಟ್ಬಿಡ್ತೀವಿ. ಅವರಿಗೆ ವಾರ್ಡಿಗೆ ಏನೂ ದುಡ್ಡು ಕೊಡೋಂಗಿಲ್ಲ. ಅವರು ಅಂದ್ರೆ ಒಂದು ನಿಮಿಷ ಅವ್ರ ಅಧಿಕಾರದಾಗಿದ್ದಾಗ ನಮ್ಗೇನು ಕೊಡಲಿಲ್ಲ. ನಾನು ಆ ಥರ ಏನು ಹೇಳಂಗಿಲ್ಲ. ನಮ್ಮ ಅಧಿಕಾರ ಇದ್ರು ಎಲ್ಲರಿಗೂ ಸಮಪಾಲಾಗಿ ಕರ್ಕೊಂಡು ಹೋಗೋಣ ಅಂತ ನಮ್ದು ಮೆಜಾರಿಟಿ ಅಲ್ಲ. ಬೇಕಾದಾಗ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಅದೇನಿಲ್ಲ. ಅವ್ರಿದ್ದಾಗ ನಾವು ವಾರ್ಡ್ಗಳಿಗೆ ₹1 ಬರಲಿಲ್ಲ. ಆದರೂ ಇರಲಿ, ಅವರು ಸದಸ್ಯರೇ, ನಾವು ನಮ್ಮದು ಅದೇನಿದಿಲ್ಲ. ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಯಾರಿಗೂ ಕೆಲವರ ಅವ್ರ ವಾರ್ಡ್ಗಳಿಗೆ ಏನು ಬಂದಿರಲಿಲ್ಲ. ಸೇವಿಂಗ್ ಅಕೌಂಟ್ ಆಗಲಿ ಎಸಿ ಕೊಟ್ಟಿಲ್ಲ, ಕೊಡಬೇಕು, ಕೊಟ್ಟಿಲ್ಲ. ₹200 ಕೋಟಿ ಬಂದಿದ್ದು ಫಸ್ಟ್ ಟೈಮ್ ನಮ್ಮ ಮಹಾನಗರ ಪಾಲಿಕೆ. ಒಂದು ಒಳ್ಳೆ ಮಾತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಯಾರು ನಾವು ಅಷ್ಟೊಂದು ಮಾತಾಡ್ತೀವಿ. ಇನ್ನು ನಿಮ್ಮ ಹತ್ರ ಯಾರು ಮಾತಾಡೋರಿಲ್ಲ. ಅದಕ್ಕೆ ಎಲ್ಲರೂ ಪರವಾಗಿಲ್ಲ. ಸೇವಿಂಗ್ ಅಕೌಂಟ್ ಸೇವಿಂಗ್ ಅರ್ಥ ಆಯ್ತಾ ಇಲ್ಲ. ಅರ್ಥ ಆಯ್ತಾ? 200 ಕೋಟಿ ಬಜೆಟ್ ಬಂದಿದೆ. 200 ಚರ್ಚೆ ಮಾಡ್ರಿ. 15/10/2022 ಒಂದು ಸಭೆ ಆ ಪ್ರೊಸೀಡಿಂಗ್ಸ್ ಇನ್ನೂ ಬಂದಿದೆ. ತದನಂತರ ನಾವು ಕುಂತು ಸಭೆ ಮಾಡಿ 15/2 ಅದು ನಮ್ಮ ಪ್ರೊಸೀಡಿಂಗ್ ಫೈನಲ್ ಆಗಿದೆ. ಇದು ಕೆಲವೊಂದು ಇಂಟರ್ಲಿಂಕಿಂಗ್. ಆಮೇಲೆ 8/1 ಪ್ರೊಸೀಡಿಂಗ್ ಆಗಿದೆ. ಹಾಗಾಗಿ ಅವ್ರು ಕೇಳಿದ್ದು ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಹಿಂದಿನಿಂದ ಬರ್ತಕ್ಕಂಥದ್ದು ನಾನು ಆವತ್ತೇ ಹೇಳಿದೆ, ಈ 15/10/2022 ಪ್ರೊಸೀಡಿಂಗ್ ಎಲ್ಲಿ ಹೋಯ್ತು. ಅದಕ್ಕಾಗಿ ಇದನ್ನ ಈಗಾಗಲೇ ನಮ್ಮ ಹಿಂದಿನ ಪೌರಾಯುಕ್ತರು ಸಭೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಈ 3 ಏನು ಆಯುಕ್ತರೇ, ಈ 3 ಮತ್ತೆ DC ಅವರು, ನಮ್ಮ DC ಅವರು ಕೂಡ ಒಂದು ಸಭೆ ಮಾಡಿದ್ದಾರೆ. ಆ ನಡವಳಿಕೆಗಳು ತಾವು ಬಂದ ನಂತರ ಒಂದು ತುರ್ತು ಸಭೆ ನಡವಳಿಕೆಗಳು, ನಮ್ಮ ಸಹೋದರಿ ಲಲಿತಾ ಕಡಗೋಳ ಅಜ್ಞಾಯ ಅವರ ಆ ನಡವಳಿಕೆ, ತದನಂತರ ನರಸಮ್ಮವರ ಮಾಡಿಗೆರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ಮೊದಲ ಸಭೆಯಲ್ಲಿ 4 ಸಾದರಪಡಿಸುವ ಮೂಲಕ ನಾವು ಸಭೆಯನ್ನು ನಡೆಸೋಣ ಅಂತ ಮಾತಾಡಿ ಇಷ್ಟಪಡ್ತಾರೆ. ಅವತ್ತೂ ಈ ಮಾತನ್ನು ಶಶಿಗೆ ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ಮೊದಲು ಪ್ರೊಸೀಡಿಂಗ್ ಕಾಪಿಯಲ್ಲಿದೆ. ಲಾಸ್ಟ್ ಟೈಮ್ ಮೀಟಿಂಗ್ ಪ್ರೊಸೀಡಿಂಗ್ ಕಾಪಿ ಕೊಳ್ಳಾರ್ದ ಮೀಟಿಂಗ್ ಮಾಡಿದ್ರೆ ನಾವು ಸುಮ್ಮನೆ ಆದ್ವಿ. ಮಹಾನಗರ ಪಾಲಿಕೆ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ ಅಂತ, ಯಾವುದೇ ಸಭೆ ಮಾಡೋಕ್ಕಿಂತ ಮೊದಲು ಹಿಂದಿ ಸಭೆಯ ನಡವಳಿಕೆಗಳನ್ನು ದೃಢೀಕರಣ ಮಾಡುವಂತ ಒಂದು ಪದ್ಧತಿ ಮೊದಲಿಂದ ಬಂದಿದೆ.
ಲಾಸ್ಟ್ ಟೈಮ್ ಕ್ವಶನ್ ಅಂತ ಕೇಳಿದೆ, ಈ ಸರ್ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂದರು. ಏನಾಗ್ತಾ ಇದೆ ಅಂದರೆ, ಮೊದಲಿಂದ ಬರ್ತಕ್ಕಂಥ ಪರಂಪರೆಯನ್ನು ಈ ಸರ್ತಿ ಎಲ್ಲ ಅದನ್ನ ಗಾಳಿ ಕೂರಕ್ಕಾಗ್ತದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಒಂದು ಸಿಸ್ಟಮಲ್ಲಿ ನಾವು ಸಭೆ ನಡೆಸಬೇಕಾಗ್ತದ, ಆ ಸಿಸ್ಟಮ್ ಒಂದು ಕಾನೂನಲ್ಲಿ ಮಾಡಬೇಕಾಗ್ತದೆ. ನೀವು ಸಭೆಯ ಒಂದು ಏನು ಅಜೆಂಡಾ ಕಾಪಿ ನಾವು ಅಪ್ರೂವ್ ಕೊಟ್ಮೇಲೆ ಅದನ್ನ ಒಂದು ಪ್ರೊಸೀಡಿಂಗ್ಸ್ ಕಾಪಿ ತಗೊಂಡು ಅದನ್ನು ದೃಢೀಕರಣ ಮಾಡಿದ ಮೇಲೆ ಸಭೆ ಪ್ರಾರಂಭ ಪದ್ಧತಿ ಇದೆ. ಲಾಸ್ಟ್ ಟೈಮ್ ಕೂಡ ಆ ಪದ್ಧತಿನ ಮುರಿದ್ರು ನೀವು. ಆದ್ರೂ ನಾವು ಮೊನ್ನೆ ಇದೇ ಸದಸ್ಯರು ಬಹಳ ಇರಲಿ, ಬಹಳ ಇಂಪಾರ್ಟೆಂಟ್ ಇದೆ, ನೆಕ್ಸ್ಟ್ ಟೈಮ್ ನಾವೆಲ್ಲ ಇದೆಲ್ಲ ಕ್ರಿಯೇಷನ್ ಮಾಡಿದ್ವಿ ಅಂತ ಸರ್. ಟೋಟಲ್ ಆಗಿ ಸರ್ ತಮಗೆ ನನ್ನೊಂದು ವಿನಂತಿ ಸರ್, ಯಾಕಂದ್ರೆ ನಗರಸಭೆಯಲ್ಲಿ ಟೋಟಲ್ ಎಷ್ಟು ವಾರ್ಡ್ಗಳಿವೆ ಅಂತ ಮಾಹಿತಿ ಇದೆ ಸರ್? ಒಂದು ಪ್ರಶ್ನೆ, ನಗರಸಭೆಯಲ್ಲಿ ಎಷ್ಟು ವಾರ್ಡ್ಗಳಿವೆ? ವಾರ್ಡ್ ವೈಸ್ ಎಷ್ಟು ಅಲ್ಲಿ SC ವಾರ್ಡ್ಗಳಿವೆ? ಐ ಅಗ್ರಿ ಸರ್, ನೀವೇನು ಹೇಳಿದ್ರಿ ಅದು ನಾವು ಸಂತೋಷ, ಗೈಡೆನ್ಸ್ ಪ್ರಕಾರ ಮಾಡೋದು ನಮಗೂ ಇದಾದ, ಅದು ಯಾವ್ದು ವಾರ್ಡ್ ವೈಸ್ ಕೊಡಕ್ಕೆ ಬರಲ್ಲ, ಐ ಆಮ್ ಅಗ್ರಿ. ಬಟ್ ಸ್ಟಿಲ್ ನಾಟ್ ಟುಡೇ ಇವಾಗ SCPT ಸೊ ಈ 200 ಕೋಟಿ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ತಮಗೆ ಎಲ್ಲ ಗೈಡ್ಲೈನ್ಸ್ ಕೂಡ ತಮಗೆ ಎಲ್ಲರಿಗೆ ಅಲ್ಲಿ ಲಭ್ಯ ಇದೆ. ಸೊ ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ತಾವು ಕೇಳಿದಂಗೆ ಪ್ರತಿಯೊಂದು ವಾರ್ಡ್ಗೆ ಹಂಚಿಕೊಂಡು ಅಥವಾ ಸಣ್ಣ ಸಣ್ಣ ಕೆಲಸ ತಗೊಳ್ಳಿಕ್ಕೆ ಈ ಗೈಡ್ಲೈನ್ಸ್ ಅಲ್ಲಿ ಅವಕಾಶ ಇಲ್ಲ. ಸೊ ಈ ಗೈಡ್ಲೈನ್ಸ್ ಪ್ರಕಾರ ಒಂದು ಜಿಲ್ಲಾ ಮಟ್ಟದ ಸಮಿತಿ ರಚನೆ ಆಗಿದೆ. ಆ ಮಾನ್ಯ ಜಿಲ್ಲಾಧಿಕಾರಿ ಅದರಲ್ಲಿ ಅಧ್ಯಕ್ಷರು ಇರ್ತಾರೆ, ಆಯುಕ್ತರು ಮತ್ತೆ ನಮ್ಮ ಅಧೀಕ್ಷಕ ಅಭಿಯಂತರರು ಮೆಂಬರ್ ಆಗಿ ಇರ್ತೀವಿ. ಮತ್ತೆ ಇನ್ನೂ ಒಂದು 3-4 ಮೆಂಬರ್ಸ್ ಇದ್ದಾರೆ, ಅಂತ ನಾವು ಗೈಡ್ಲೈನ್ಸ್ ಅಲ್ಲಿ ನೋಡಬಹುದು. ಸೊ ಆ ಸಮಿತಿಯನ್ನು ಮಂಡಿಸಿ ಅವರದಿಂದ ದೃಢೀಕರಣ ಮಾಡಿಸಿ ಮಾನ್ಯ ಜಿಲ್ಲಾಧಿಕಾರಿಯಿಂದ ಎಲ್ಲ ಗೈಡ್ಲೈನ್ಸ್ ಪ್ರಕಾರ ಇದೆ ಅಂತ ಆ ನಂತರ ನಮಗೆ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು. ಅಲ್ಲಿಂದ ಅವರು ಶೌಚಾಲಯ ಲೇಡೀಸ್ಗೆ ನಮ್ಮದು ಕೊತ್ತಪೇಟಲ್ಲಿ ಮಾಣಿಕ್ ನಗರಲ್ಲಿ ಸ್ವಲ್ಪ ನಾವು ಖರ್ಚು ಮಾಡ್ಕೊಂಡಿವಿ. ಕೊತ್ತಪೇಟಲ್ಲಿ 3 lakhs ಮಾಡಿದ್ವಿ ಸ್ವತಃ ನಮ್ಮ ಖರ್ಚಲ್ಲಿ. ಅದು ಸ್ವಲ್ಪ ಎಲ್ಲ ಲಾಕ್ ಡೋರ್ಸ್ ಎಲ್ಲ ಇದಾಗ್ಬಿಟ್ಟವ, ಸ್ವಲ್ಪ ತೊಂದರೆ ಇದೆ. ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ, ನಮ್ಮ ಮನೆಗೂ ಬರಕತ್ತಾರ. ಅದಕ್ಕೆ ಸ್ವಲ್ಪ ನೀವು ವಿಸಿಟ್ ಮಾಡ್ರಿ. ನಾವಿದ್ದ 18 ಸರ್, 18 ಶೌಚಾಲಯ ಬಗ್ಗೆ ಸದಸ್ಯರು ನಾವು ಏನೋ ಅವ್ರಿಗೆ ಆಕ್ಷೇಪ ಗಮನಕ್ಕೂ ತಂದಿದ್ದೇವೆ, ಕಮಿಷನರ್ ಅವರ ಗಮನಕ್ಕೂ ತಂದಿದ್ದೇವೆ ಸರ್. ಆದ್ರೂ ಕೂಡ ಅದು ಯಾಕೋ ವಿಳಂಬ ಆಗ್ತಾ ಇದೆ. ಸೊ ಆನ್ ಪ್ರಯಾರಿಟಿ ಬೇಸ್ ಇಫ್ ಯು ಕುಡ್ ಡೂ ದ ನೀಡ್ಫುಲ್, ವಿ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಸರ್. ಹೌದು ಸರ್, ಪ್ರಯಾರಿಟಿ ಆದ್ಯತೆ ಮೇರೆಗೆ ತಾವು ತಮಗೆ ಶಾಶ್ವತ ಪರಿಹಾರ ಸರ್ ಹಾಗೂ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನಾವು ರೈಲ್ವೆ ಅಧಿಕಾರಿಗಳ ಜೊತೆ ಕೂಡ ನಾವು ಈಗಾಗಲೇ ಮಾತಾಡಿದ್ದೇವೆ. ಅದಕ್ಕೆ ಏನಿದೆ ನೀವುಗಳು ನಿಮ್ಮ ಒಂದು ಲೆವೆಲ್ ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಸಿಗ್ಬೋದು. ಧನ್ಯವಾದಗಳು ಸರ್. ನಾನು ಕೇಳಿದಂತ ಒಂದು ಪೋಸ್ಟಿಂಗ್ ಅನ್ನ ನಾವು 2-3 ದಿನದಲ್ಲಿ 2 ಜೀವಗಳ ಪೋಸ್ಟಿಂಗ್ ಅನ್ನ ನಾವು ಸಭೆಗೆ ಒದಗಿಸಿಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನೆನೆಸಿಕೊಳ್ಳಿ. ಸಭೆಯಲ್ಲಿ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹಾಗೂ ಪಾಲಿಕೆ ಸದಸ್ಯರುಗಳು ಇದ್ದರು. ನಗರದ ಮಾವಿನಕೆರೆ ಬಳಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆ ಅನಧಿಕೃತವಲ್ಲ. 2022 ಅಕ್ಟೋಬರ್ 15ರಂದು ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಲಲಿತಾ ಕಡಗೋಳು ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಅನುಮೋದನೆ ನೀಡಿ ಟೆಂಡರ್ ಅಂಗೀಕರಿಸಲಾಗಿದೆ. ಎನ್ ಮಹಾವೀರ್ ಇವರು ಅನಧಿಕೃತ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅದೇ ಸ್ಥಳದಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂದು ಎಂ ಈರಣ್ಣನವರ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ವಸೀಂ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರು ಮತ್ತು ತರಕಾರಿ ಮಾರಾಟಗಾರರಿಗೆ ಅನುಕೂಲವಾಗಲು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. 9,50,000 ಮುಂಗಡು ಠೇವಣಿ ಪಡೆದು ಕರ ವಸೂಲಿಗೆ ಅವಕಾಶ ನೀಡಲಾಗಿದೆ. ಮಾರುಕಟ್ಟೆ ಕರ ವಸೂಲಿಯಾಗುತ್ತಿದ್ದು ನಗರಸಭೆಗೆ ಪಾವತಿಯಾಗುತ್ತಿದೆ. 400ರಿಂದ 500 ಕುಟುಂಬಗಳು ಮಾರುಕಟ್ಟೆ ಅವಲಂಬಿಸಿ ಜೀವನ ಸಾಗಿಸುತ್ತಿವೆ. ನಗರಸಭೆಯೇ ಅನುಮೋದನೆ ನೀಡಿರುವ ಎನ್ ಮಹಾವೀರ್ ಇವರು ಅನಧಿಕೃತವಾಗಿದ್ದ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು. ಎನ್ ಮಹಾವೀರ್ ಇವರೇ ನಗರಸಭೆಗೆ ಆದಾಯಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. 14 ಲಕ್ಷ ರೂಪಾಯಿ ಕರ ಬಾಕಿ ಉಳಿಸಿಕೊಂಡಿದ್ದು, ರವೀಂದ್ರ ಜಾಲ್ದಾರ್ ಇವರು ನೀಡಿದ ದೂರಿನ ಮೇರೆಗೆ 4 ಲಕ್ಷ ರೂಪಾಯಿ ಪಾವತಿಸಿದ್ದಾರೆ.
ಇನ್ನೂ 10 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. ಕೂಡಲೇ ನಗರಸಭೆ ಆಡಳಿತ ಬಾಕಿ ಕರ ವಸೂಲಿ ಮುಂದಾಗಬೇಕು ಎಂದರು. ಟೆಂಡರ್ ಅವಧಿ ಪೂರ್ಣಗೊಂಡಿದ್ದು ಯಾರೋ ಒತ್ತಾಯದಿಂದ ಕರ ವಸೂಲಿ ಮಾಡುತ್ತಿಲ್ಲ. ಸುಳ್ಳು ಆರೋಪ ಮಾಡುವ ಮೂಲಕ ದಿಕ್ಕು ತಪ್ಪಿಸುವ ಪ್ರಯತ್ನ ಎನ್ ಮಹಾವೀರ್ ಮಾಡುತ್ತಿದ್ದಾರೆ. ಖಾಸಗಿ ನಿವೇಶನದಲ್ಲಿ ತರಕಾರಿ ಮಾರಾಟ ನಡೆಯುತ್ತಿದೆ. ಸಾರ್ವಜನಿಕರು ಯಾರೂ ವಿರೋಧಿಸಿಲ್ಲ. ಆದರೆ ತರಕಾರಿ ಮಾರಾಟಗಾರರ ಹಿತ ಕಾಯಬೇಕಿದ್ದ ಮಹಾವೀರರು ಅನಧಿಕೃತ ಮಾರಾಟ ಎಂದು ಆರೋಪಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ತರಕಾರಿ ಮಾರಾಟವನ್ನು ಸ್ಥಳಾಂತರಿಸದೆ ಅಲ್ಲಿಯೇ ಮುಂದುವರಿಸಬೇಕು. ನೂರಾರು ಕುಟುಂಬಗಳಿಗೆ ಆಸರೆಯಾಗಿ ಸಾರ್ವಜನಿಕರಿಗೆ ಹತ್ತಿರ ತರಕಾರಿ ದೊರೆಯುವಂತೆ ಕ್ರಮ ವಹಿಸಬೇಕು ಎಂದರು. 9,50,000 ರೂಪಾಯಿಗೆ ಟೆಂಡರ್ ಆಗ್ತದೆ. ಅದರಲ್ಲಿ 2,50,000 ರೂಪಾಯಿ ಕಟ್ಟಿ ಟೆಂಡರ್ ತಗೊಂಡು ಶಂಕರ್ ರೆಡ್ಡಿ ಅವರು ಮಿಕ್ಕಿದೆಲ್ಲ ರೊಕ್ಕ ಮುನ್ಸಿಪಾಲ್ಟಿಗೆ ಕಟ್ತಾರೆ. ಆದರೆ ಮಾಯ ಸಾಹೇಬರು ಅವರೇ ರೊಕ್ಕ ಬ್ಯಾಲೆನ್ಸ್ ಇದ್ದಾರ. ಮತ್ತು ಬೇರೆಯವ್ರ ಮೇಲೆ ಸುಮ್ಕೆ ಇದು झूठी बात बोल रही है, अफवाह फैला रहे हो और उन्हें इलीगल बोल रहे थे मार्केट को. तुम्हारी गैजेट ऑफ इंडिया में मिनिस्ट्री ऑफ लॉ जस्टिस में द स्ट्रीट वेंडर प्रोटेक्शन ऑफ लाइवलीहुड एंड रेगुलेशन ऑफ स्ट्रीट वेंडिंग एक्ट 2014 में ये एक्ट एनेक्ट हुआ से इसमें क्या है, कोई भी हिंदुस्तानी व्यापारी कहीं भी स्ट्रीट के ऊपर व्यापार कर सकता. सेम एक्ट को ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು. अधिकृतವಾಗಿ लीगल तौर पे कर्नाटक में कोई भी स्ट्रीट वेंडिंग एक्ट, कर्नाटक स्ट्रीट वेंडर्स प्रोटेक्शन ऑफ लाइवलीहुड एंड रेगुलेशन ऑफ स्ट्रीट वेंडिंग रूल्स 2016 के ಈ ಸಂದರ್ಭದಲ್ಲಿ ರಘುಬಾಬು, ಮೋನು, ಉಮೇಶ್ ಸೇರಿ ಅನೇಕರಿದ್ದರು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾರ್ಚ್ 18 ಮಂಗಳವಾರದಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ವಿಷಯದ ಪರೀಕ್ಷೆಯಲ್ಲಿ ಒಟ್ಟು 1,169 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕಿನ ಕೇಂದ್ರಗಳಲ್ಲಿ ಸಮಾಜಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ವಿಷಯದಲ್ಲಿ ಒಟ್ಟು 17,329 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು 16,146 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 1,169 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಸಮಾಜಶಾಸ್ತ್ರ ಪರೀಕ್ಷೆಯಲ್ಲಿ 11,109 ನೋಂದಣಿ, 10,052 ಹಾಜರಿ, 10,051 ಗೈರು. ಜೀವಶಾಸ್ತ್ರ ಪರೀಕ್ಷೆಯಲ್ಲಿ 4,828 ನೋಂದಣಿ, 4,737 ಹಾಜರಿ, 91 ಗೈರು. ಗಣಕ ವಿಜ್ಞಾನ ಪರೀಕ್ಷೆಯಲ್ಲಿ 1,392 ನೋಂದಣಿ, 1,357 ಹಾಜರಿ, 27 ಗೈರು ಹಾಜರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳ ಪೂರ್ತಿ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡಬೇಕು ಎನ್ನುವ ನಿಯಮವಿದ್ದರೂ ಕೆಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಒಂದೆರಡು ದಿನಗಳವರೆಗೆ ಪಡಿತರ ಧಾನ್ಯ ವಿತರಣೆ ಮಾಡುತ್ತಿರುವುದರಿಂದ ಪಡಿತರ ಚೀಟಿದಾರರು ತಮ್ಮ ಕೆಲಸಗಳನ್ನು ಬಿಟ್ಟು ಅಂಗಡಿ ಮುಂದೆ ತಾಮುಂದು ನಾಮುಂದು ಎನ್ನುವಂತೆ ಕಿಕ್ಕಿರಿದು ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ವಾರ್ಡ್ ನಂಬರ್ 21ರಲ್ಲಿ ದೇವಿನಗರದ ಅರುಂಧತಿ ಸಹಕಾರ ಸಂಘದ ನಿಯಮತಿಯಲ್ಲಿ ನಡೆಸುವ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಶರಣಪ್ಪ ಅವರು ರೂಪಿಸಿದ್ದೇ ನಿಯಮ, ಹೇಳಿದ್ದೇ ಆದೇಶವೆಂದು 2 ದಿನಗಳವರೆಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆದು ಒಂದು ದಿನ ಬಯೋಮೆಟ್ರಿಕ್ ಪಡೆದುಕೊಂಡರೆ ಮತ್ತೊಂದು ದಿನ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಪಡಿತರ ಚೀಟಿಯ ಫಲಾನುಭವಿಗಳು ದವಸ ಧಾನ್ಯಗಳನ್ನು ಪಡೆಯಲು ಅಂಗಡಿ ಮುಂದೆ ಕಿಕ್ಕಿರಿದು ಸೇರಿಕೊಂಡಿದ್ದಾರೆ. ಅಂಗಡಿ ಮುಂದೆ ಸರತಿ ಸಾಲಿನ ವ್ಯವಸ್ಥೆ ಮಾಡಿದೆ. ಅಂಗಡಿ ಮಾಲೀಕ ಶರಣಪ್ಪನಿಂದ ಪಡಿತರ ಚೀಟಿದಾರರ ರೋಸಿ ಹೋಗಿದ್ದಾರೆ. ಒಂದು ದಿನ ಪಡಿತರ ಧಾನ್ಯಕ್ಕಾಗಿ ಬಯೋಮೆಟ್ರಿಕ್ ನೀಡಲು ತಮ್ಮ ಕೆಲಸಗಳನ್ನು ಬಿಟ್ಟು ಥಂಬ್ ನೀಡಬೇಕು. ಮರುದಿನ ಬಂದು ಪಡಿತರ ಧಾನ್ಯಗಳನ್ನು ಪಡೆಯಬೇಕು. ಬಯೋಮೆಟ್ರಿಕ್ ನೀಡದೆ ಮರುದಿನ ಪಡಿತರ ಧಾನ್ಯಕ್ಕೆ ಬಂದರೆ ಅವರಿಗೆ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುವುದಿಲ್ಲ. ಏಕೆಂದರೆ ಬಯೋಮೆಟ್ರಿಕ್ ನೀಡುವ ದಿನ ಬರದೇ ಇರುವ ಕಾರಣ ಪಡಿತರ ಧಾನ್ಯಗಳು ವಿತರಣೆ ಮಾಡಲು ಬರುವುದಿಲ್ಲ ಎಂದು ಹೇಳಿ ಕಳಿಸುತ್ತಿದ್ದಾರೆ ಎಂದು ಪಡಿತರ ಚೀಟಿದಾರರು ಆರೋಪಿಸುತ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿ ಮುಂದೆ ಸರತಿ ಸಾಲಿನ ವ್ಯವಸ್ಥೆ ಇಲ್ಲದ ಪರಿಣಾಮ ಪಡಿತರ ಚೀಟಿದಾರರು ಮಧ್ಯೆ ವಾಗ್ವಾದ, ಮಾತಿನ ಚಕಮಕಿ ಉಂಟಾಗಿ ಹೊಡೆಯುವ ಹಂತಕ್ಕೆ ಹೋಗುತ್ತಿದ್ದು ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗಿದೆ. ವೃದ್ಧ ಪಡಿತರ ಚೀಟಿದಾರರು ಸರತಿ ಸಾಲಿನಲ್ಲಿ ನಿಲ್ಲುವ ಸ್ಥಿತಿಯಲ್ಲಿ ಇರದೇ ಇರುವುದರಿಂದ ಪಡಿತರ ಧಾನ್ಯಗಳನ್ನು ಪಡಿತರು
ವಂಚಿತರಾಗುತ್ತಿದ್ದಾರೆ. ಪಡಿತರ ಚೀಟಿದಾರರ ಸಿಗುವ ಪಡಿತರ ಬೇರೆಯವರು ಪಾಲಾಗುತ್ತಿದೆ. ಒಂದು ದೇಶ ಒಂದು ರೇಷನ್ ಎಂದು ಹೇಳುವ ಸರ್ಕಾರದ ಆದೇಶಗಳು, ಸುತ್ತೋಲೆಗಳು ಕೇವಲ ಹೆಸರಿಗೆ ಮಾತ್ರ ಎಂಬುವಂತೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ರೂಪಿಸಿದ್ದೇ ನಿಯಮ ಎಂಬುವಂತಾಗಿದೆ. ಪಡಿತರ ಧಾನ್ಯಗಳು ಖಾಲಿಯಾಗುವವರೆಗೂ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಬೇಕು. ಜೊತೆಗೆ ವಾರದ ರಜೆ, ಮಂಗಳವಾರ ಮತ್ತು ಸರ್ಕಾರಿ ರಜೆ ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಬೇಕು ಎನ್ನುವ ಆದೇಶವಿದ್ದರೂ ನಿಯಮಗಳನ್ನು ಗಾಳಿಗೆ ತೂರಿ ನ್ಯಾಯಬೆಲೆ ಅಂಗಡಿ ಪ್ರತ್ಯೇಕ ನಿಯಮಗಳನ್ನು ರೂಪಿಸಿಕೊಂಡಿದ್ದಾರೆ. ಕೂಡಲೇ ಸಂಬಂಧಿತ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಒಂದು ದಿನ ತಂಬು ನೀಡಬೇಕು, ಮತ್ತೊಂದು ದಿನ ರೇಷನ್ ಪಡೆಯುವುದನ್ನು ನಿಲ್ಲಿಸಿ ತಿಂಗಳ ಪೂರ್ತಿ ರೇಷನ್ ಹಾಕಬೇಕು. ಸರತಿ ಸಾಲಿನ ವ್ಯವಸ್ಥೆ ಮಾಡಬೇಕು. ಇದರಿಂದ ತೊಂದರೆ ನಿವಾರಣೆಯಾಗಲಿದೆ. ತಿಮ್ಮಪ್ಪ, ದೇವಿನಗರ ನಿವಾಸಿ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಸೇರ್ಪಡೆ ಮಾಡಲು ಒತ್ತಾಯಿಸಿ ವಾರ್ಡ್ ನಂಬರ್ 13ರ ಸದಸ್ಯೆ ಉಮಾ ರವೀಂದ್ರ ಜಾಲ್ದಾರ್ ಅವರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅತ್ಯಂತ ಹಳೆಯದಾಗಿದ್ದು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಬಡಾವಣೆಯು ಎಸ್ಸಿ ಮೀಸಲು ಪ್ರದೇಶವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಾಸ ಮಾಡುತ್ತಿದ್ದಾರೆ. ಹಳೆಯ ಅಂಬೇಡ್ಕರ್ ಭವನ ಶಿಥಿಲ ಹಿನ್ನೆಲೆಯಲ್ಲಿ ಹೊಸ ಭವನ ನಿರ್ಮಾಣಕ್ಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿಯಲ್ಲಿ ಸೇರಿಸಬೇಕು. 5 ಕೋಟಿ ಅನುದಾನ ಮೀಸಲಿಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸದಸ್ಯ ಲಲಿತಾ ಕಡಗೋಲ್, ಆಂಜನೇಯ, ಶಶಿರಾಜ್, ಎನ್ಕೆ ನಾಗರಾಜ್, ಶರಣಪ್ಪ ಬಲ್ಲಟಿಗೆ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ, 136 ಹೊಸ ಹುದ್ದೆಗಳ ನೇಮಕಾತಿಗೆ ಸಭೆ ಅನುಮೋದನೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಲ್ಲ, ಮಹಾವೀರರಿಂದ ನಗರಸಭೆಗೆ ಆರ್ಥಿಕ ನಷ್ಟ. ಮೊಹಮ್ಮದ್ ವಸೀಂ ಆರೋಪ. ಪಿಯುಸಿ ಪರೀಕ್ಷೆ 1169 ವಿದ್ಯಾರ್ಥಿಗಳ ಗೈರು. ವಾರ್ಡ್ ನಂಬರ್ 21ರಲ್ಲಿ ಪಡಿತರ ಪಡೆಯಲು ಪರದಾಟ, ವಾಗ್ವಾದ. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಪಾಲಿಕೆ ಸದಸ್ಯ ಉಮಾ ಜಾಲ್ದಾರ್ ಮನವಿ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.